ಇದು ಒಂದೇ ವರ್ಷ ಫಸ್ಟ್ ಆ್ಯನಿವರ್ಸರಿ ನಮ್ಮದು. ಫಸ್ಟ್ ಇಯರ್ ಆ್ಯನಿವರ್ಸರಿ. ಹೌದು. ಇವತ್ತು ಸಂಭ್ರಮಾಚರಣೆ ಇದೆ, ಏನು ಹೇಳ್ತೀರಿ ಸರ್? ಇವಾಗ ನನ್ನ ಕಡೆ ಬೆಸ್ಟ್. ಇವಾಗ ನೋಡಿ ಎಷ್ಟೋ ಜನ ಒಡವೆ ಇಟ್ಟು ತುಂಬ ಕಷ್ಟದಲ್ಲಿದ್ದಾರೆ. ಒಡವೆ ರೇಟೆಲ್ಲ ಜಾಸ್ತಿ ಆಗಿದೆ. ತುಂಬ ಜನ ಕಷ್ಟಪಟ್ಟು ಅವ್ರದ್ದು ಒಡವೆ ಎಲ್ಲ ಹರಾಜಿಗೆ ಬರ್ತವ್ರೆ. ಜನಗಳು ಮಾರ್ಕೆಟ್ಲಿ ಏನು ಮಾಡ್ತವ್ರೆ, ಹರಾಜಿಗಿಟ್ಟವ್ರು ಬಿಡಿಸಿ ಅವ್ರಿಗೆ ಮೀದಿ ದುಡ್ಡು ಅದಕ್ಕೆ ನಾವು ಕೊಡ್ಸೋಕ್ಕೂ ನಾವು ಟ್ರೈ ಮಾಡ್ತಾಯಿದ್ವಿ. ಇದೇ ನಮ್ಮ ಸಂಸ್ಥೆ ಮಾಡೋದು. ಅವ್ರು ಇಟ್ಟಿರೋ ಹರಾಜು ಆದಮೇಲೆ ಅವ್ರಿಗೇನೂ ಸಿಗಲ್ಲ. ನಮ್ಮ ಕಡೆಯಿಂದ ನಾವೇನು ಟ್ರೈ ಮಾಡ್ತಾಯಿದ್ನಾಗ ಅವ್ರ ಒಡವೆ ಬಿಡಿಸಿ ಅವ್ರಿಗೆ ಏನು ಸೇರಬೇಕು ಅದು ಸೇರಿಸ್ತಾಯಿದ್ವಿ. ಇದೇ ನಮ್ಮ ಸಂಸ್ಥೆ ಮಾಡೋದು. ಅದು ಬಿಟ್ಟು ಇನ್ನೊಂದು ನಮ್ಮದು ಸಂಸ್ಥೆ ಒಂದು ಆನ್ಲೈನ್ ಗೋಲ್ಡ್ ಇದೆ. ಅದರಲ್ಲಿ ನಾವು ಆರ್ನಮೆಂಟ್ಸ್ ಎಲ್ಲ ತುಂಬ ಕಡಿಮೆ ಮೇಕಿಂಗ್ ಚಾರ್ಜಸ್ಲೆ ನಾವು ಮಾಡಿ ಕೊಡ್ತಾಯಿದ್ವಿ. ಇದೇ ನಮ್ಮದು ಸಂಸ್ಥೆ ಮೇನು. ಶಾಂತಿ ಗ್ರೂಪ್ ಆಫ್ ಸುಮಾರು ಕಂಪನೀಸ್ ಇದೆ. ಹೌದು ಸರ್. ಫಿಲ್ಮ್ ಪ್ರೊಡಕ್ಷನ್ ಇದೆ. ನಮ್ಮದು ರಿಯಲ್ ಎಸ್ಟೇಟ್ ಇದೆ. ಇವಾಗ ನಮ್ಮದು ನಾವು ಹೇಳಲ್ಲ, ನಾವು ಮಾಡಿ ತೋರಿಸ್ತೀವಿ ಅಷ್ಟೇ. ನಮ್ಮದು ಮೇನ್ ನಾವು ಜಾಸ್ತಿ ನಾವು ಪಬ್ಲಿಸಿಟಿ ಎಲ್ಲ ಮಾಡೋದಿಲ್ಲ. ನಾವು ನಮ್ಮ ಕೈಲಿಂದ ಕೆಲಸ ಮಾಡಿ ಕೊಡ್ತೀವಿ. ನಮ್ಮ ಹತ್ರ ಬರೋ ಕಸ್ಟಮರ್ ಎಲ್ಲರೂ ನಮ್ಮ ಹತ್ರ ಸಂತುಷ್ಟಿಯಾಗಿ ಹೋಗೋದು. ಅದೇ ನಮ್ಮದು ಮೇನು. ಪರ್ಚೇಸ್ ಮಾಡಿ ನಾನು ಅವ್ರಿಗೆ ಏನು ಸೇರಬೇಕು ಅದು ನಾನು ಸೇರಿಸ್ತೀವಿ. ಕೆಲವ್ರಿಗೂ ಹರಾಜಾಗ ಮುಂಚೆ ಅವ್ರು ಹೇಳ್ತಾರೆ 1 ತಿಂಗಳು 2 ತಿಂಗಳು ಇಟ್ಕೊಳ್ಳಿ ಸರ್, ನಾವೇ ತೊಗೊತೀವಿ. ಆ ಸಪೋರ್ಟ್ ಕೂಡ ಮಾಡ್ತೀವಿ ನಾವು. ಇದೇ ನಮ್ಮದು ಮೇನ್ ಉದ್ದೇಶ. ಪ್ಲೆಡ್ಜಿನಲ್ಲ, ನಾವು ತೆಗೆದುಬಿಡ್ತೀವಿ. ಅವರು ಸೇಲ್ ಮಾಡಬೇಕು ಅಂದರೆ ಸೇಲ್ ಮಾಡ್ಬೋದು. ಇಲ್ಲಾಂದರೆ ನಾವು ಇಟ್ಕೊಂಡು ಒಂದು 2 ತಿಂಗಳು ಟೈಮ್ ಕೊಡಿ, ಅಲ್ಲಿ ಹರಾಜಾಗ್ತಾಯಿದ್ರು. ಇಲ್ಲಿ ನಾವು ಒಂದು ನಾಮಿನಲ್ ಇಂಟ್ರೆಸ್ಟ್ಲೆ ಇಟ್ಕೊಂಡು ಅವ್ರಿಗೆ ನಾವು 2 ಮಂತ್ಸ್ ಅವ್ರಿಗೆ ರಿಲೀಸ್ ಮಾಡಿ ಕೊಡ್ತೀವಿ. ನನಗೆ ತುಂಬ ಸಂತುಷ್ಟಿ ಇದೆ ಸರ್. ನಾನು ಜನಗಳಿಗೆ ಸೇವೆ ಮಾಡಬೇಕು, ನನಗೆ ಅಷ್ಟೇನು ಲಾಭ ಬೇಕು ನಾನು ಮಾಡ್ತಾಯಿಲ್ಲ. ನನ್ನ ಜೊತೆ ಕೆಲಸ ಮಾಡೋರು, ನಮ್ಮ ಟೀಮು, ಜನಗಳೆಲ್ಲರೂ ನಮ್ಮ ಜೊತೆ ಸಂತೋಷವಾಗಿ ಇರಬೇಕು. ಅದೇ ನಮ್ಮ ಉದ್ದೇಶ. ಅವ್ರ ಆಶೀರ್ವಾದದಿಂದ, ಅವ್ರ ತಮ್ಮನ ಆಶೀರ್ವಾದದಿಂದ ಈ ಸಂಸ್ಥೆ ತುಂಬ ಚೆನ್ನಾಗಿ ನಡೆಸ್ತಾ ಇದೆ. ಸುಬ್ರಹ್ಮಣ್ಯ ಮಯ್ಯರ್ ನನ್ನ ಆತ್ಮೀಯ ಸ್ನೇಹಿತರು. 1 ವರ್ಷ ಪೂರೈಸಿದ್ದಾರೆ ಸಮಾಜ ಸೇವೆ ಮತ್ತು ಅವರ ಉದ್ಯಮದಲ್ಲಿ. ನಾನು ಸಾಮಾನ್ಯವಾಗಿ 30-35 ವರ್ಷದಿಂದ ತಾವು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀರಿ. ನಾನು ಯಾವುದೇ ಒಂದು ಈ ವಹಿವಾಟುಗಳಲ್ಲಿ ಯಾವುದಕ್ಕೂ ನಾನು ಯಾವತ್ತೂ ಮಾತಾಡ್ದವನಲ್ಲ. ಹಾಗಾಗಿ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕಾರಣ ಏನಪ್ಪ ಅಂತಂದರೆ ಭಾಳಷ್ಟು ಮೋಸ, ವಂಚನೆ, ಅದ್ರ ಬಗ್ಗೆ ವಿರುದ್ಧವಾಗಿ ನಾನು ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಹೋರಾಟಗಳು ಮಾಡ್ತಕ್ಕಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ಥರ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಹಾಗಾಗಿ ಯಾವುದೇ ಉದ್ಯಮದ ಅವ್ರ ಪರವಾಗಿ ನಾನು ಯಾವತ್ತೂ ಮಾತಾಡೋಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಏನಪ್ಪ ಅಂತಂದರೆ, ನಾನು ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ಅವರ ಸಮಾಜ ಸೇವೆಗಳು ಮತ್ತು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಗೌರವ ಮತ್ತು ಅವ್ರಿಗೆ ಆಗ್ತಕ್ಕಂಥ ಕುಂದುಕೊರತೆ. ಬೇರೆ ಊರೆಲ್ಲ ನಾವು ಕೆಲವೆಲ್ಲ ಮೈಸೂರಲ್ಲಿ ನೋಡಿದ್ರಿ, ಚಿನ್ನವನ್ನು ಅಡಾಯಿಸ್ಕೊಂಡು ಸಾವಿರಾರು ಜನಕ್ಕೆ ಮೋಸ ಮಾಡಿರ್ತಕ್ಕಂಥದ್ದು. ಆ ಥರ ಒಂದು ಭಯದಿಂದ ಇದುವರೆಗೂ ನಾನು ಈ ಉದ್ಯಮಿಗಳ ವಿಚಾರದಲ್ಲಿ ಮಾತಾಡ್ತಾ ಇರಲಿಲ್ಲ. ಸೊ ಇವರು ಭಾಳಷ್ಟು ಬರೀ ಚಿನ್ನ ಮತ್ತು ರಿಯಲ್ ಎಸ್ಟೇಟು, ಸಿನಿಮಾ ಆ ಥರ ಅಂತಲ್ಲ, ವಿಶೇಷವಾಗಿ ಇವರಲ್ಲಿ ಏನಪ್ಪ ಇದೆ ಅಂದರೆ ಆಧ್ಯಾತ್ಮಿಕ ಭಾವನೆ ಇದೆ ಮತ್ತು ಸಾರ್ವಜನಿಕರಿಗೆ, ಬಡವ್ರ ಬಗ್ಗರಿಗೆ, ನಮಗೆ ಯಾರಿಗೂ ತಿಳಿದಿರೋ ರೀತಿಯಲ್ಲೇ ಸಹಾಯ ಮಾಡ್ತಾಯಿರ್ತಾರೆ. ಹಾಗಾಗಿ 1 ವರ್ಷ ಈ ಕಚೇರಿಗೆ ನಾನು ಬಂದು ಹೋಗಿ ಮೊದಲನೇ ವರ್ಷ ಅದ ಮಹೋತ್ಸವವನ್ನು, ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತಾಯಿದೆ. ಇವರು ಇನ್ನೂ ಇದೇ ರೀತಿ ಲಕ್ಷಾಂತರ ಜನಕ್ಕೆ, ಬಡವರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡ್ತಕ್ಕಂಥ ಶಕ್ತಿ ತಾಯಿ ಭುವನೇಶ್ವರಿ ಅವ್ರಿಗೆ ಕೊಡಲಿ ಮತ್ತು ಉದ್ಯಮದಲ್ಲಿ ಅತಿ ಹೆಚ್ಚಿನ ಉನ್ನತಿಯನ್ನು ಇವ್ರಿಗೆ ಪಡ್ಕೊಳ್ಳಿ. ದೇವರು ಇವ್ರಿಗೆ ಸದಾ ಆರೋಗ್ಯ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾ ಇವ್ರನ್ನ ಕಾಪಾಡಲಿ ಭಗವಂತ ಅಂತೇಳಿ ನಾನು ಆಶಿಸ್ತೀನಿ. ಜೊತೆಗೇನಪ್ಪ ಅಂದರೆ ಇವ್ರ ಜೊತೆ ಇರ್ತಕ್ಕಂಥವ್ರೆಲ್ಲರೂ ಸಹ ಸಮಾನ ಮನಸ್ಕರಾಗಿರೋದ್ರಿಂದ ಸಾರ್ವಜನಿಕರ ಸೇವೆ ಮಾಡಿ ನಮ್ಗಳ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ದೇವರ ಪ್ರೀತಿಗೂ ವಿಶ್ವಾಸವಾಗಿರಿ. ಬಡವರ ಸೇವೆ ಎಷ್ಟು ಜನ ಮಾಡ್ತೀರಿ ಅನ್ನೋದೇ ಮುಖ್ಯ ಬರುತ್ತೆ. ದುಡ್ಡು ಸಂಪಾದನೆ ಮಾಡೋದು ದೊಡ್ಡ ವಿಚಾರ ಅಲ್ಲ. ಅದೇ ದುಡ್ಡು ಸಂಪಾದನೆ ಮಾಡಿದ ಜೊತೆಯಲ್ಲೇ ಯಾವ ರೀತಿ ನಾವು ಸಹಾಯವನ್ನು ಮಾಡ್ತೀವಿ, ಜನಗಳಿಂದ ಎಷ್ಟು ಆಶೀರ್ವಾದ ಪಡ್ಕೊಳ್ತೀವಿ, ಅದೇ ನಮ್ಮ ಆಯಸ್ಸು ಮತ್ತು ನಮ್ಮ ಆರೋಗ್ಯವನ್ನು ತೋರಿಸ್ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಮತ್ತು ನಮ್ಮ ಸುಬ್ರಹ್ಮಣ್ಯ ಅವ್ರಿಗೆ ವಿಶೇಷವಾಗಿ 15ನೇ ವರ್ಷದ ಮಹೋತ್ಸವಕ್ಕೆ ಬಂದಿದ್ದೀನಿ. ಅವ್ರು ಶುಭವಾಗಲಿ. ಇನ್ನೂ 16 ವರ್ಷ ಅವರು ಇದೇ ರೀತಿ ಆಚರಣೆಗಳನ್ನ ಮಾಡ್ಕೊಳ್ತಾ, ಸಾರ್ವಜನಿಕ ಸೇವೆಗಳನ್ನ ಮಾಡ್ತಾ
ಯಾವೊಬ್ಬ ಬಡವ್ರಿಗೂ ಕಣ್ಣ ನೀರು ಹಾಕದೆ ಕಳಿಸ್ಬೇಡಿ, ಕಣ್ಣ ನೀರು ಹಾಕ್ಕೊಂಡು ಹೋಗೋ ಥರ ಪರಿಸ್ಥಿತಿ ತರಬೇಡಿ. ನೀವು ಸದಾ ಅವ್ರಿಗೆ 10 ರೂಪಾಯಿ ನಷ್ಟ ಆಗುತ್ತೆ, 100 ರೂಪಾಯಿ ನಷ್ಟ ಆಗುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾವ ಬಡವರು ನೋವು ಪಡಬಾರ್ದು. ನಾವು ಮಾತಾಡ್ತೀವಿ, ನಮಗೆ ನಾಳೆ ಸಹ ಯಾರು ಕೇಳಬಾರ್ದು. ನೀವು ಹೇಳಿದ್ರಿ ಇಂಥವ್ರಿಂದ ಮೋಸ ಆಯಿತು ಅನ್ನೋದನ್ನು ನಮಗೂ ಯಾರು ಬೆರಳು ತೋರಿಸ್ದಿರೋ ಥರ ರೀತಿ ನಡ್ಕೊಂಡು ನಿಮಗೂ ಮತ್ತು ನಿಮ್ಮ ಸಂಸ್ಥೆಗೂ ಕೀರ್ತಿ ಬರೋ ರೀತಿ ನಿಮ್ಮ ಕುಟುಂಬದಲ್ಲಿ ನೀವೆಲ್ಲೇ ನಿಂತ್ಕೊಂಡ್ರು ನಿಮ್ಮ ಶಾಂತಿಯನ್ನು ಒಂದು ಸಂಸ್ಥೆ ಹೆಸರು ಹೇಳಿದ್ರೆ ಎದೆ ಎತ್ತಿ ಮಾತಾಡೋ ರೀತಿಯಲ್ಲಿ ಈ ಸಂಸ್ಥೆ ನಡೆಸ್ಕೊಂಡೋಗಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ನಮಸ್ಕಾರ.